Good morning, dear students. In last class, we understood the market supply curve. In today's class, we can be understanding the determinants of firm's supply curve, and also here we can understanding the meaning of unit attacks, the shutdown point, normal profit, supernormal profit, break-even point, price elasticity of supply. ವಿದ್ಯಾರ್ಥಿಗಳೇ, ಕಳೆದ ಕ್ಲಾಸಲ್ಲಿ ನಾವು ಮಾರುಕಟ್ಟೆ ಪೂರೈಕೆ ರೇಖೆಯನ್ನು ಅಧ್ಯಯನ ಮಾಡಿದ್ದೇವೆ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಈ ಉದ್ಯಮ ಘಟಕದ ಪೂರೈಕೆ ರೇಖೆಯ ನಿರ್ಧಾರದ ಅಂಶಗಳನ್ನು ತಿಳಿದುಕೊಳ್ಳೋಣ. ಅದರ ಜೊತೆಗೆ ಘಟಕ ತೆರಿಗೆ ಎಂದರೇನು ಮತ್ತು ಶಟ್ ಡೌನ್ ಪಾಯಿಂಟ್, ಸ್ಥಗಿತತೆಯ ಬಿಂದು ಅಂತ ಕರಿತೀವಿ ನಾವು. ಒಂದು ಉದ್ಯಮ ಘಟಕದ ಸ್ಥಗಿತತೆಯ ಬಿಂದು ಎಂದರೇನು, ಸಾಧಾರಣ ಅಥವಾ ಸಾಮಾನ್ಯ ಲಾಭ ಎಂದರೇನು, ಅಸಾಧಾರಣ ಅಥವಾ ಅಸಾಮಾನ್ಯ ಲಾಭ ಎಂದರೇನು, ಆಮೇಲೆ ಅದೇ ರೀತಿ ಪೂರೈಕೆಯ ಬೆಲೆ ಸ್ಥಿತಿಸ್ಥಾಪಕತ್ವ ಎಂದರೇನು, ಅದರ ಸೂತ್ರ ಏನು ಅನ್ನೋದನ್ನು ಇವತ್ತಿನ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಮತ್ತು ನಿಮ್ಮ ಒಂದು ಎಕ್ಸಾಮ್ ದೃಷ್ಟಿಯಿಂದ ಇವುಗಳು ಇಂಪಾರ್ಟೆಂಟ್ ಆಗಿದ್ದಾವೆ. ಘಟಕ ತೆರಿಗೆ ಇದು 1 ಮಾರ್ಕ್ಸ್ ಕೇಳಾಗ್ತದೆ. ಆಮೇಲೆ ಸ್ಥಗಿತತೆಯ ಬಿಂದು, ಸಾಮಾನ್ಯ ಲಾಭ, ಪೂರೈಕೆಯ ಬೆಲೆ ಸ್ಥಿತಿಸ್ಥಾಪಕತ್ವ, ಅದರ ಅರ್ಥ ಮತ್ತು ಸೂತ್ರ, ಈ ರೀತಿ ನಿಮ್ಮ ಒಂದು ಪರೀಕ್ಷೆಯ ದೃಷ್ಟಿಯಿಂದ ಈ ಅಂಶಗಳನ್ನು 1 ಮಾರ್ಕ್ಸ್ 2 ಮಾರ್ಕ್ಸ್ ಕೇಳಾಗ್ತದೆ. ಅಥವಾ ಇಲ್ಲಿ ಪೂರೈಕೆ ರೇಖೆಯನ್ನು ನಿರ್ಧರಿಸುವ, ಅಂದರೆ ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ ಅಂಶಗಳು 2, ಅವುಗಳನ್ನು ಸಹ 2 ಮಾರ್ಕ್ಸ್ಗೆ ನಿಮ್ಮ ಎಕ್ಸಾಮ್ನಲ್ಲಿ ಕೇಳಲಾಗ್ತದೆ. ನೋಡ್ರಿ, ದಿ ಡಿಟರ್ಮೈನ್ಸ್ ಆಫ್ ಫರ್ಮ್ ಸಪ್ಲೈ ಕರ್ವ್, ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಅಂಡ್ ಇನ್ಪುಟ್ ಪ್ರೈಸಸ್. ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ ಅಂಶಗಳು ಅನೇಕ ಅಂಶಗಳಿದಾವೆ, ಆದರೆ ನಿಮ್ಮ ಒಂದು ಸಿಲೆಬಸ್ನಲ್ಲಿ ಕೇವಲ 2 ಅಂಶಗಳನ್ನು ಮಾತ್ರ ಕೊಟ್ಟಿದ್ದಾನೆ. ಇಲ್ಲಿ ತಂತ್ರಜ್ಞಾನದ ಪ್ರಗತಿ, ಮೊದಲನೇದು ಯಾವುದು ಅಂದರೆ ತಂತ್ರಜ್ಞಾನದ ಪ್ರಗತಿ, ಎರಡನೇದು ಆಧಾರದ ಬೆಲೆಗಳು. ನೋಡಿ, ತಂತ್ರಜ್ಞಾನದ ಪ್ರಗತಿ. ಉದ್ಯಮ ಘಟಕವು ತನ್ನ ಸಂಘಟನೆಯಲ್ಲಿ ಹೊಸದ ಉತ್ಪಾದನಾ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಅದೇ ಮಟ್ಟದ ಶ್ರಮ ಮತ್ತು ಬಂಡವಾಳವನ್ನು ಬಳಸಿಕೊಂಡು ಹೆಚ್ಚಿನ ಘಟಕಗಳನ್ನು ಉತ್ಪಾದಿಸಲು ಬಯಸುತ್ತದೆ. ಸಹಜವಾಗಿ ಯಾರೇ ಉದ್ಯಮಿಗಳು ಅವ್ರೇನು ಮಾಡ್ತಾರಲ್ಲ, ಈಗಾಗಲೇ ಶ್ರಮ ಮತ್ತು ಬಂಡವಾಳವನ್ನು ಉತ್ಪಾದನಾ ಚಟುವಟಿಕೆ ಬಳಸ್ಕೊಳ್ತಿರ್ತಾರೆ, ಹೊಸದೊಂದು ಉತ್ಪಾದನಾ ವ್ಯವಸ್ಥೆಯನ್ನು ಅಳವಡಿಸ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಮಾರುಕಟ್ಟೆಯಲ್ಲಿ ಹೊಸ ತಂತ್ರಜ್ಞಾನವನ್ನು ಪರಿಚಯಿಸಲಾಗುತ್ತದೆ. ಆ ಹೊಸ ತಂತ್ರಜ್ಞಾನವನ್ನು ತಮ್ಮ ಉತ್ಪಾದನಾ ಚಟುವಟಿಕೆಯಲ್ಲಿ ಬಳಸಿಕೊಂಡು ಮತ್ತು ಈಗಾಗಲೇ ಏನು ಬಳಸ್ಕೊಳ್ತಿರ್ತಾರೆ ಶ್ರಮ ಮತ್ತು ಬಂಡವಾಳ ಅದೇ ಮಟ್ಟವನ್ನು ಕಾಪಾಡಿಕೊಂಡು ಹೆಚ್ಚಿನ ಘಟಕಗಳನ್ನು ಉತ್ಪಾದಿಸಲು ಬಯಸ್ತಿರ್ತಾರೆ. ಅದೇ ರೀತಿಯಲ್ಲಿ ಅಂದರೆ ಇದರ ಉದ್ದೇಶ ಏನಂತಂದರೆ ಉದ್ಯಮಿಗಳು ಒಟ್ಟಾರೆ ಉತ್ಪಾದನೆಯನ್ನು ಹೆಚ್ಚು ಮಾಡುವುದು. ಈಗ ನಿಮ್ಗೆ ಸರಳವಾಗಿ ಉದಾಹರಣೆ ಹೇಳ್ಬೋದು ಅಂದರೆ, ಈಗ ನಾವು ರೈತರನ್ನ ಉದಾಹರಣೆಗೆ ತೆಗೆದುಕೊಳ್ಳೋಣ. ನೋಡ್ರಿ, ನಿಮ್ಗೆ ಗೊತ್ತೇ ಇದೆ, ನಮ್ಮ ಭಾರತ ದೇಶದಲ್ಲಿ 58% ಜನರು ಕೃಷಿಯನ್ನು ಅವಲಂಬಿಸಿದ್ದಾರೆ. ಅಂದರೆ ಕೃಷಿ ಇದು ನಮ್ಮ ಭಾರತದ ಜನರ ಒಂದು ಜೀವನಾಧಾರ ಅಥವಾ ಪ್ರಮುಖ ಕಸಬು ಅಂತ ತಿಳ್ಕೊಳ್ತೇವೆ. ಆಮೇಲೆ ಇಲ್ಲಿ ಕೃಷಿಯಲ್ಲಿ ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ತಿದ್ರು ಮೊದಲು. ಈಗೇನಾಗಿದೆ, ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳಾಗ್ತದೆ. ಇದರಿಂದ ಏನಾಗ್ತದೆ, ಆಹಾರದ ಉತ್ಪಾದನೆಯ ಪ್ರಮಾಣ ಏನಾಗ್ತದೆ, ಹೆಚ್ಚಾಗ್ತಾ ಹೋಗ್ತದೆ. ಹಾಗಾಗಿ ಯಾವುದೇ ವಸ್ತು ಇರಲಿ, ಅಲ್ಲಿ ಉದ್ಯಮಿಗಳು ಏನು ಮಾಡ್ತಾರೆ, ತಮ್ಮ ಉತ್ಪಾದನಾ ಚಟುವಟಿಕೆಯಲ್ಲಿ ಹೊಸ ತಂತ್ರಜ್ಞಾನವನ್ನು ಅಂದರೆ ಯಂತ್ರೋಪಕರಣಗಳನ್ನು ಬಳಸಿಕೊಂಡು ಹೆಚ್ಚಿನ ಸರಕನ್ನು ಉತ್ಪಾದಿಸಲು ಬಯಸ್ತಿರ್ತಾರೆ. ಇದರಿಂದ ಏನಾಗ್ತದೆ, ಸರಕು ಉತ್ಪಾದನೆ ಪ್ರಮಾಣ ಹೆಚ್ಚಾಗ್ತದೆ ಮತ್ತು ಅವುಗಳನ್ನು ಮಾರಾಟ ಮಾಡಿ ಅಧಿಕ ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಅವ್ರೇನು ಮಾಡ್ತಾರೆ, ಇಲ್ಲಿ ಕೇವಲ ಯಂತ್ರೋಪಕರಣಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ಕೊಳ್ತಾರೆ ಹೊರತು ಶ್ರಮದ ಸಂಖ್ಯೆ ಮತ್ತು ಬಂಡವಾಳ ಅದೇ ಪ್ರಮಾಣದಲ್ಲೇ ಇರ್ತದೆ. ಆಮೇಲೆ ಎರಡನೇದು ಆದಾನದ ಬೆಲೆಗಳು. ನೋಡ್ರಿ, ಆದಾನ ಅಥವಾ ಉತ್ಪಾದನಾಂಗಗಳು ಅಂತ ಕರೀತೇವೆ. ನಿಮ್ಗೆ ಗೊತ್ತೇ ಇದೆ, ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ, ಇವು ಪ್ರಮುಖ ಆದಾನಗಳು ಅಂತ ಕರೀತೇವೆ. ಇವುಗಳ ಬೆಲೆಯಲ್ಲಿ ಬದಲಾವಣೆ ಆದಾಗ ಉತ್ಪಾದನಾ ವೆಚ್ಚದಲ್ಲಿಯೂ ಬದಲಾವಣೆ ಆಗ್ತಾ ಹೋಗ್ತದೆ. ಹಾಗಾಗಿ ಆಧಾರದ ಬೆಲೆಯಲ್ಲಿ ಬದಲಾವಣೆ ಆದಾಗ ಉದ್ಯಮ ಘಟಕದ ಪೂರೈಕೆ ರೇಖೆಯ ಮೇಲೆ ಪ್ರಭಾವ ಬೀರುತ್ತದೆ. ಅಂದರೆ
ಇವುಗಳ ಎರಡರಲ್ಲಿ ಇವುಗಳ ವ್ಯತ್ಯಾಸ ಆದಾಗ ಆ ಪೂರೈಕೆ ರೇಖೆ ಏನಿರ್ತದ ಅದರ ಮೇಲೆ ಪ್ರಭಾವ ಬೀರುತ್ತದೆ. ಈಗ ಒಂದು ಉದಾಹರಣೆ ನಾವು ತೆಗೆದುಕೊಳ್ಳೋಣ. ಈಗ ಕೂಲಿಯೇ ಹೆಚ್ಚು ಮಾಡಿದರೆ, ಶ್ರಮದ ಕೂಲಿಯನ್ನು ಹೆಚ್ಚು ಮಾಡಿದಾಗ ಅಲ್ಲಿ ಉದ್ಯಮಿಗೆ ಏನಾಗ್ತದ, ಆ ಶ್ರಮಿಕರಿಗೆ ಹೆಚ್ಚಿನ ಕೂಲಿಯನ್ನು ಕೊಡಬೇಕಾಗ್ತದೆ. ಉತ್ಪಾದನಾ ಚಟುವಟಿಕೆಯಲ್ಲಿ ಭಾಗವಹಿಸಿರ್ತಾರಲ್ಲ ಅವ್ರಿಗೆ ಹೆಚ್ಚಿನ ಕೂಲಿ ಕೊಡೋದ್ರಿಂದ ಏನಾಗ್ತದೆ, ಉತ್ಪಾದನಾ ವೆಚ್ಚ ಏನಾಗ್ತದ ಹೆಚ್ಚಾಗ್ತಾ ಹೋಗ್ತದೆ. ಯಾವ ಉತ್ಪಾದನಾ ವೆಚ್ಚ ಹೆಚ್ಚಾಗ್ತಾ ಹೋಗ್ತದ ಅವಾಗ ಪೂರೈಕೆ ರೇಖೆ ಎಡಭಾಗಕ್ಕೆ ಪಲಾಟಗೊಳ್ಳುತ್ತದೆ. ಪೂರೈಕೆ ರೇಖೆ ಏನಾಗ್ತದೆ ಎಡಭಾಗಕ್ಕೆ ಪಲಾಟಗೊಳ್ಳುತ್ತದೆ. ಅಂದ್ರೆ ಪೂರೈಕೆ ಪ್ರಮಾಣ ಏನಾಗ್ತದೆ ಕಡಿಮೆ ಆಗ್ತಾ ಹೋಗ್ತದೆ. ಅಂದ್ರೆ ಸರಳವಾಗಿ ಉದ್ಯಮಿಗಳು ಕಡಿಮೆ ಸರಕನ್ನು ಉತ್ಪಾದಿಸ್ತಾರೆ ಅಂತ ನಾವು ತಿಳ್ಕೋಬೇಕು. ಉತ್ಪಾದನಾ ಪ್ರಮಾಣ ಕಡಿಮೆ ಆಗ್ತದೆ ಅವಾಗ ಉತ್ಪಾದನಾ ವೆಚ್ಚ ಹೆಚ್ಚಾದಾಗ ಅವಾಗ ಪೂರೈಕೆ ರೇಖೆ ಇರ್ತದೆ ಎಡಭಾಗಕ್ಕೆ ಪಲಾಟಗೊಳ್ಳುತ್ತದೆ. ಆದ್ದರಿಂದ ಒಂದು ಉದ್ಯಮಿ ಘಟಕದ ಪೂರೈಕೆ ರೇಖೆಯ ಮೇಲೆ ಪ್ರಭಾವ ಬೀರುವ ಎರಡು ಅಂಶಗಳು ಯಾವುವು? ಅದು ಒಂದು ತಂತ್ರಜ್ಞಾನದ ಪ್ರಗತಿ ಮತ್ತು ಆದಾಯದ ಬೆಲೆಗಳು. ಇನ್ನು ಯೂನಿಟ್ ಟ್ಯಾಕ್ಸ್, ಘಟಕ ತೆರಿಗೆ. ಯೂನಿಟ್ ಟ್ಯಾಕ್ಸ್ ನೋಡ್ರಿ, ನಿಮ್ಗೆ ಗೊತ್ತೇ ಇದೆ ತೆರಿಗೆ ಅದರ ಅರ್ಥ ನೀವು ತಿಳ್ಕೊಂಡಿರಿ. ಸಾಮಾನ್ಯವಾಗಿ ಏನು, ದೇಶದಲ್ಲಿ ವಾಸ ಮಾಡುವ ಪ್ರತಿಯೊಬ್ಬ ಪ್ರಜೆ ಅಥವಾ ನಾಗರಿಕ ತಾನು ಗಳಿಸುವ ಆದಾಯದಲ್ಲಿ ಒಂದಿಷ್ಟು ಪ್ರಮಾಣದ ಹಣವನ್ನು ಸರ್ಕಾರಕ್ಕೆ ಯಾವುದೇ ಪ್ರತಿಫಲ ಅಪೇಕ್ಷೆಯನ್ನು ಬಯಸಿದ ಕಡ್ಡಾಯವಾಗಿ ಸಲ್ಲಿಸುವ ವಂತಿಗೆ ಹಣ ಎಂದು ಕರೆಯುತ್ತೇವೆ. ಅಂದ್ರೆ ಇವತ್ತು ನಾವೇನು ದೇಶದಲ್ಲಿ ವಾಸ ಮಾಡಬೇಕು ಅಂದ್ರೆ ಸರ್ಕಾರದ ಆಶ್ರಯದಲ್ಲಿ ನಾವು ಜೀವನ ಮಾಡಬೇಕು. ಇಂತಹ ಸಂದರ್ಭದಲ್ಲಿ ನಾವು ಗಳಿಸುವ ಅದು ಯಾವುದೇ ವೃತ್ತಿ ಇರಬಹುದು, ಅಲ್ಲಿ ನಾವು ಏನು ಮಾಡ್ತೀವಿ, ಆ ವಿವಿಧ ವೃತ್ತಿಯಲ್ಲಿ ಭಾಗವಹಿಸಿದಾಗ ಅಥವಾ ಯಾವುದೋ ಒಂದು ನಿರ್ದಿಷ್ಟ ಕೆಲಸವನ್ನು ಮಾಡಿ ಆದಾಯವನ್ನು ಏನು ಗಳಿಸ್ತೀವಲ್ಲ ಆ ಗಳಿಸಿದ ಆದಾಯದಲ್ಲಿ ಒಂದಿಷ್ಟು ಪ್ರಮಾಣದ ಹಣವನ್ನು ಸರ್ಕಾರಕ್ಕೆ ಕಡ್ಡಾಯವಾಗಿ ವಂತಿಗೆಯನ್ನು ಸಲ್ಲಿಸಬೇಕು. ಅದನ್ನು ನಾವು ತೆರಿಗೆ ಅಂತ ಕರಿತೇವೆ. ತೆರಿಗೆಯಲ್ಲಿ ಎರಡು ಪ್ರಕಾರ, ಒಂದು ಪ್ರತ್ಯಕ್ಷ ತೆರಿಗೆ, ಪರೋಕ್ಷ ತೆರಿಗೆ. ಪ್ರತ್ಯಕ್ಷ ತೆರಿಗೆ ನಮ್ಮ ಕಣ್ಣಿಗೆ ಕಾಣುತ್ತದೆ. ಇದು ಜನರು ಗಳಿಸುವ ಆದಾಯ ಮತ್ತು ಸಂಪತ್ತಿನ ಮೇಲೆ ವಿಧಿಸುವ ತೆರಿಗೆ ಅಂತ ಕರಿತೇವೆ. ಪ್ರತ್ಯಕ್ಷ ತೆರಿಗೆ, ಆದಾಯದ ತೆರಿಗೆ, ಸಂಪತ್ತಿನ ತೆರಿಗೆ, ಇನ್ನೂ ಅನೇಕ ಅಂಶಗಳು ಬರ್ತವೆ, ನೀವು ಮುಂದೆ ಕಲಿತೀವಿ. ಆಮೇಲೆ ಇಲ್ಲಿ ಪರೋಕ್ಷ ತೆರಿಗೆ, ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸುವ ತೆರಿಗೆ, ನಮ್ಮ ಕಣ್ಣಿಗೆ ಕಾಣಂಗಿಲ್ಲ. ಹಾಗಾಗಿ ಇಲ್ಲಿ ಘಟಕ ತೆರಿಗೆ ನೋಡಿ. ಘಟಕ ತೆರಿಗೆ ಅಂದರೆ ಏನು? ವಾಟ್ ಯು ಮೀನ್ ಬೈ ಯೂನಿಟ್ ಟ್ಯಾಕ್ಸ್? ಯೂನಿಟ್ ಟ್ಯಾಕ್ಸ್, ಯೂನಿಟ್ ಟ್ಯಾಕ್ಸ್ ಇಸ್ ಅ set amount of tax per unit sold. Unit tax is a set amount of tax per unit sold. It is called unit tax. ಘಟಕ ತೆರಿಗೆ ಎಂದರೆ ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ಸರ್ಕಾರ ವಿಧಿಸುವ ತೆರಿಗೆಯನ್ನು ಘಟಕ ತೆರಿಗೆ ಎಂದು ಕರೆಯುತ್ತೇವೆ. ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ಸರ್ಕಾರ ವಿಧಿಸುವ ತೆರಿಗೆಯನ್ನು ಘಟಕ ತೆರಿಗೆ ಎಂದು ಕರೆಯುತ್ತೇವೆ. ಉತ್ಪನ್ನದ, ಮತ್ತೊಂದು ಹೇಳ್ತೀನಿ, ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ಸರ್ಕಾರ ವಿಧಿಸುವ ತೆರಿಗೆಗೆ ಘಟಕ ತೆರಿಗೆ ಎಂದು ಕರೆಯುತ್ತೇವೆ. ಇಲ್ಲಿ ಘಟಕ ತೆರಿಗೆಯಿಂದ ಪೂರೈಕೆ ರೇಖೆಯ ಮೇಲೆ ಪರಿಣಾಮ ಉಂಟು ಮಾಡುತ್ತದೆ. ಈಗ ಉದಾಹರಣೆ, ಸರ್ಕಾರ ವಿಧಿಸಿದ ಘಟಕ ತೆರಿಗೆ 2 ರೂಪಾಯಿ ಎಂದು ಭಾವಿಸೋಣ. ಒಂದು ಉದ್ಯಮ ಘಟಕ ಒಂದು 100 ಘಟಕಗಳನ್ನು ಉತ್ಪಾದಿಸುತ್ತದೆ. ಅಂದರೆ ಯಾವುದೋ ಒಂದು ಉತ್ಪನ್ನ ಇರ್ಬೋದು, ಒಂದು 100 ಘಟಕದ ಉತ್ಪನ್ನವನ್ನು ಉತ್ಪಾದಿಸುತ್ತದೆ ಮತ್ತು ಅದನ್ನು ಮಾರಾಟ ಮಾಡಿದರೆ ಸರ್ಕಾರಕ್ಕೆ 100 × 2 = 200 ರೂಪಾಯಿ ತೆರಿಗೆಯನ್ನು ಕಟ್ಟಬೇಕು. ಯಾಕೆಂದರೆ ಒಂದು ಘಟಕಕ್ಕೆ 2 ರೂಪಾಯಿ ಟ್ಯಾಕ್ಸ್. ಒಂದು ಉದ್ಯಮ ಘಟಕ ಏನು ಮಾಡ್ತದೆ, 100 ಘಟಕಗಳನ್ನು ಸರಕನ್ನು ಉತ್ಪಾದನೆ ಮಾಡ್ತಾರೆ. ಆ 100 ಘಟಕ ಸರಕನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡಿದಾಗ 100 × 2 = 200 ರೂಪಾಯಿ ಸರ್ಕಾರಕ್ಕೆ ತೆರಿಗೆಯನ್ನು ಘಟಕದ ರೂಪದಲ್ಲಿ ಕಟ್ಟಬೇಕಾಗ್ತದೆ. ಘಟಕ ತೆರಿಗೆ ಅಂತ ಕರೀತೇವೆ. ಈ ರೀತಿ ಘಟಕ ತೆರಿಗೆ, ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ಸರ್ಕಾರ ವಿಧಿಸುವ ತೆರಿಗೆಗೆ ಘಟಕ ತೆರಿಗೆ ಎಂದು ಕರೆಯುತ್ತೇವೆ. ಅದೇ ರೀತಿ ಸ್ಥಗಿತತೆ ಬಿಂದು, ಶಟ್ ಡೌನ್ ಪಾಯಿಂಟ್. ಸ್ಥಗಿತತೆ ಬಿಂದು ಎಂದರೇನು ನಾವು ಇಲ್ಲಿ ತಿಳ್ಕೊಳ್ಳೋಣ. ಸ್ಥಗಿತತೆಯ ಬಿಂದು, ಶಟ್ ಡೌನ್ ಪಾಯಿಂಟ್. ಸ್ಥಗಿತತೆಯ ಬಿಂದು, ದಿ ಶಟ್ ಡೌನ್ ಪಾಯಿಂಟ್. In short run marginal cost curve
intersect with average variable cost curve at a minimum point, it is called shutdown point. Once again, I repeat the meaning of the shutdown point. In short run, SMC curve means shorter marginal cost curve. SMC curve intersect with ABC curve at minimum point, it is called shutdown point. ಸ್ಥಗಿತತೆಯ ಬಿಂದು ಅಲ್ಪಾವಧಿಯಲ್ಲಿ ಎಸ್ಎನ್ಸಿ ರೇಖೆ ಎಬಿಸಿ ರೇಖೆಯನ್ನು ಅದರ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುವುದಕ್ಕೆ ಸ್ಥಗಿತತೆಯ ಬಿಂದು ಎಂದು ಕರೆಯುತ್ತೇವೆ. ನೋಡಿ, ಸ್ಥಗಿತತೆಯ ಬಿಂದು ಎಂದರೆ ಎಸ್ಎನ್ಸಿ ರೇಖೆ, ಅಲ್ಪಾವಧಿ ಸೀಮಾಂತ ವೆಚ್ಚದ ರೇಖೆ. ಎಸ್ಎನ್ಸಿ ರೇಖೆಯು ಎಬಿಸಿ ರೇಖೆಯನ್ನು ಸರಾಸರಿ ಬದಲಾಗುವ ವೆಚ್ಚದ ರೇಖೆಯನ್ನು ಕರೆಯುತ್ತೇವೆ. ಅಲ್ಪಾವಧಿಯ ಎಸ್ಎನ್ಸಿ ರೇಖೆಯು ಎಬಿಸಿ ರೇಖೆಯನ್ನು ಅದರ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುವುದಕ್ಕೆ ನಾವೇನು ಕರಿತೀವಿ ಅಂದರೆ ಸ್ಥಗಿತತೆಯ ಬಿಂದು ಅಂತ ಕರೆಯುತ್ತೇವೆ. ಯಾಕೆಂದರೆ ಅಲ್ಪಾವಧಿಯಲ್ಲಿ ಬೆಲೆಯು ಕನಿಷ್ಠ ಎಬಿಸಿಗಿಂತ ಕಡಿಮೆ ಆದರೆ ಉದ್ಯಮ ಘಟಕ ಉತ್ಪಾದನೆಯನ್ನು ಉತ್ಪಾದಿಸುವುದಿಲ್ಲ. ಕಳೆದ ಕ್ಲಾಸ್ನ ರೇಖಾಚಿತ್ರಗಳ ಮೂಲಕ ತೋರಿಸಿದೆ ನಿಮಗೆ. ಆ ಬೆಲೆ ಏನಿದೆಯಲ್ಲ, ಮಾರುಕಟ್ಟೆ ಬೆಲೆ ಕನಿಷ್ಠ ಎಬಿಸಿಗಿಂತ ಮೇಲೆ ಇರಬೇಕು ಅಥವಾ ಅದಕ್ಕೆ ಸಮವಾಗಿರಬೇಕು. ಆ ಎಬಿಸಿಗಿಂತ ಕಡಿಮೆ ಇತ್ತಪ್ಪ ಅಂದರೆ ಉದ್ಯಮ ಘಟಕ ಸರಕನ್ನು ಉತ್ಪಾದಿಸುವುದಿಲ್ಲ, ಅಲ್ಲಿ ಜೀರೋ ಉತ್ಪಾದನೆ ಇರ್ತದೆ. ಯಾಕೆ? ಉತ್ಪಾದನೆ ಅಂದರೆ ಒಂದು ಘಟಕ ಅಥವಾ ಒಂದು ಉದ್ಯಮ ಘಟಕ ಯಾವುದೇ ಒಂದು ಸರಕನ್ನು ಉತ್ಪಾದಿಸಿದ್ರೆ ನಷ್ಟವನ್ನು ಅನುಭವಿಸಬೇಕು. ಹಾಗಾಗಿ ಬೆಲೆ ಏನಿದೆಯಲ್ಲ, ಮಾರುಕಟ್ಟೆ ಬೆಲೆ ಆ ಕನಿಷ್ಠ ಎಬಿಸಿಗೆ ಸಮವಾಗಿರಬೇಕು ಅಥವಾ ಅದಕ್ಕಿಂತ ಹೆಚ್ಚಿರಬೇಕು, ಅಂದಾಗ ಮಾತ್ರ ಲಾಭ ಗಳಿಸಲು ಸಾಧ್ಯ. ಹಾಗಾಗಿ ಇಲ್ಲಿ ಸ್ಥಗಿತತೆಯ ಬಿಂದು ಅಂದರೆ ಅಲ್ಪಾವಧಿಯಲ್ಲಿ ಎಸ್ಎನ್ಸಿ ರೇಖೆಯು ಎಬಿಸಿ ರೇಖೆಯನ್ನು ಅದರ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುವುದಕ್ಕೆ ಸ್ಥಗಿತತೆಯ ಬಿಂದು ಎಂದು ಕರೆಯುತ್ತೇವೆ. ಇನ್ನು ದೀರ್ಘಾವಧಿಯಲ್ಲಿ ಎಲ್ಆರ್ಎಸಿ ರೇಖೆಯು ಅದರ ಕನಿಷ್ಠ ಬಿಂದುವಾಗಿರುತ್ತದೆ. ಇನ್ನು ಸಾಮಾನ್ಯ ಲಾಭ ನೋಡ್ರಿ, ಸಾಮಾನ್ಯ ಲಾಭ ಅಂದರೆ ಒಂದು ಉದ್ಯಮ ಘಟಕದ ಒಟ್ಟು ಆದಾಯವು ಒಟ್ಟು ವೆಚ್ಚಕ್ಕೆ ಸಮವಾದ ಅದನ್ನು ಸಾಮಾನ್ಯ ಲಾಭ ಎಂದು ಕರೆಯುತ್ತೇವೆ. ಟೋಟಲ್ ರೆವೆನ್ಯೂ ಇಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್. ಒಂದು ಉದ್ಯಮ ಘಟಕದ ಸಾಮಾನ್ಯ ಲಾಭ ಎಂದರೆ ಒಂದು ಉದ್ಯಮ ಘಟಕದ ಒಟ್ಟು ಆದಾಯ ಟೋಟಲ್ ರೆವೆನ್ಯೂ. ಒಂದು ಉದ್ಯಮ ಘಟಕದ ಒಟ್ಟು ಆದಾಯವು ಒಟ್ಟು ವೆಚ್ಚಕ್ಕೆ ಟೋಟಲ್ ಕಾಸ್ಟ್. ಒಂದು ಉದ್ಯಮ ಘಟಕದ ಒಟ್ಟು ಆದಾಯವು ಒಟ್ಟು ವೆಚ್ಚಕ್ಕೆ ಸಮವಾದರೆ ಅದನ್ನು ಸಾಮಾನ್ಯ ಲಾಭ ಅಂತ ಕರೆಯುತ್ತೇವೆ. ಅಥವಾ ಶೂನ್ಯ ಲಾಭ, ಜೀರೋ ಪ್ರಾಫಿಟ್. ಯಾಕೆ? ನಷ್ಟನೂ ಇಲ್ಲ, ಲಾಭನೂ ಇಲ್ಲ, ಅದರ ಒಟ್ಟು ಆದಾಯ ಅದರ ಒಟ್ಟು ವೆಚ್ಚಕ್ಕೆ ಸಮವಾಗಿರ್ತದೆ. ಇಂತಹ ಸಂದರ್ಭದಲ್ಲಿ ಅದು ಲಾಭನೂ ಗಳಿಸುವುದಿಲ್ಲ, ನಷ್ಟನೂ ಅನುಭವಿಸುವುದು. ಹಾಗಾಗಿ ಅದನ್ನು ಶೂನ್ಯ ಲಾಭ, ಜೀರೋ ಪ್ರಾಫಿಟ್ ಅಥವಾ ಸಾಮಾನ್ಯ ಲಾಭ ಎಂದು ಕರೀತೀವಿ. ಅವಾಗ ಟೋಟಲ್ ರೆವಿನ್ಯೂ ಇಸ್ ಈಕ್ವಲ್ ಟು ದಿ ಟೋಟಲ್ ಕಾಸ್ಟ್. ಒಟ್ಟು ಆದಾಯ ಒಟ್ಟು ವೆಚ್ಚಕ್ಕೆ ಸಮವಾದಾಗ ಅದನ್ನು ನಾವು ಸಾಮಾನ್ಯ ಲಾಭ ಅಥವಾ ಶೂನ್ಯ ಲಾಭ ಎಂದು ಕರೆಯುತ್ತೇವೆ. ಇನ್ನು ಅಸಾಧಾರಣ ಲಾಭ ನೋಡ್ರಿ, ಒಂದು ಉದ್ಯಮ ಘಟಕದ ಅಸಾಧಾರಣ ಲಾಭ ಎಂದರೆ ಒಟ್ಟು ಆದಾಯವು ಒಟ್ಟು ವೆಚ್ಚಕ್ಕಿಂತ ಹೆಚ್ಚಿರಬೇಕು. ಇಲ್ಲಿ ಒಟ್ಟು ಆದಾಯವು ಒಟ್ಟು ವೆಚ್ಚಕ್ಕಿಂತ ಹೆಚ್ಚಾದರೆ ಅದನ್ನು ಅಸಾಧಾರಣ ಲಾಭ, ಸೂಪರ್ ನಾರ್ಮಲ್ ಪ್ರಾಫಿಟ್ ಅಂತ ಕರಿತೇವೆ. ಟೋಟಲ್ ರೆವೆನ್ಯೂ ಇಸ್ ಗ್ರೇಟರ್ ದ್ಯಾನ್ ಟೋಟಲ್ ಕಾಸ್ಟ್. ಅಸಾಧಾರಣ ಲಾಭ ಎಂದರೆ ಒಂದು ಉದ್ಯಮ ಘಟಕದ ಒಟ್ಟು ಆದಾಯವು ಒಟ್ಟು ವೆಚ್ಚಕ್ಕಿಂತ ಹೆಚ್ಚಾದರೆ ಅದನ್ನು ಅಸಾಧಾರಣ ಲಾಭ ಎಂದು ಕರೆಯುತ್ತೇವೆ. ಅಂದರೆ ಆದಾಯ ವೆಚ್ಚಕ್ಕಿಂತ ಹೆಚ್ಚಿರುತ್ತದೆ. ಇನ್ನು ಪೂರೈಕೆಯ ಬೆಲೆ ಸ್ಥಿತಿಸ್ಥಾಪಕವನ್ನು ತಿಳ್ಕೊಳ್ಳೋಣ. ಪೂರೈಕೆ ಬೆಲೆ ಸ್ಥಿತಿಸ್ಥಾಪಕ, ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ. ನೋಡ್ರಿ, ಪೂರೈಕೆಯ ಬೆಲೆ ಸ್ಥಿತಿಸ್ಥಾಪಕ ಎಂದರೆ ಸರಕಿನ ಬೆಲೆಯಲ್ಲಿ ಬದಲಾವಣೆಯಿಂದಾಗಿ ಪೂರೈಕೆಯ ಪ್ರಮಾಣದಲ್ಲಾಗುವ ಪ್ರತಿಕ್ರಿಯೆಯನ್ನು ಮಾಪನ ಮಾಡುವುದಕ್ಕೆ ಪೂರೈಕೆಯ ಬೆಲೆ ಸ್ಥಿತಿಸ್ಥಾಪಕತ್ವ ಎಂದು ಕರೆಯುತ್ತೇವೆ. ಪೂರೈಕೆ ಬೆಲೆ ಸ್ಥಾಪಕತ್ವ ಎಂದರೆ ಸರಕಿನ ಬೆಲೆಯಲ್ಲಿ ಬದಲಾವಣೆಯಿಂದಾಗಿ ಪೂರೈಕೆಯ ಪ್ರಮಾಣದಲ್ಲಾಗುವ ಪ್ರತಿಕ್ರಿಯೆಯನ್ನು ಮಾಪನ ಮಾಡುವುದಕ್ಕೆ ಪೂರೈಕೆ
ಬೆಲೆ ಸ್ಥಿತಿಸ್ಥಾಪಕತ್ವ ಎಂದು ಕರೆಯುತ್ತೇವೆ. ನೋಡ್ರಿ ಯಾವ ರೀತಿ ಅಂದರೆ ನೀವು ಬೇಡಿಕೆಯ ಸ್ಥಿತಿಸ್ಥಾಪಕತ್ವವನ್ನು ತಿಳ್ಕೊಂಡ್ರಲ್ಲ, ಸರಕಿನ ಬೆಲೆಯಲ್ಲಿ ಬದಲಾವಣೆ ಆದಾಗ ಬೇಡಿಕೆ ಪ್ರಮಾಣದಲ್ಲಿ ಯಾವ ರೀತಿ ಬದಲಾವಣೆ ಆಗ್ತದೆ ಅದನ್ನು ನಾವು ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಇಲ್ಲಿ ಪೂರೈಕೆ ಬೆಲೆ ಸ್ಥಿತಿಸ್ಥಾಪಕತ್ವ, ಸರಕಿನ ಬೆಲೆಯಲ್ಲಿ ಬದಲಾವಣೆಯಿಂದಾಗಿ ಆ ಪೂರೈಕೆ ಪ್ರಮಾಣದಲ್ಲಿ ಆಗುವ ಬದಲಾವಣೆಯನ್ನು ಪೂರೈಕೆಯ ಬೆಲೆ ಸ್ಥಿತಿಸ್ಥಾಪಕತ್ವ ಎಂದು ಕರೆಯುತ್ತೇವೆ. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ. The price elasticity of supply is the measure of the responsiveness in quantity supplied to change in price for a specific good. Once again, I repeat the meaning of price elasticity of supply. The price elasticity of supply is the measure of the responsiveness in quantity supplied to change in price for a specific good. It is called price elasticity of supply. ಇದರ ಒಂದು ನಾವು ಏನು ಕರಿತೀವಿ ಅಂದರೆ ಪೂರೈಕೆ ಬೆಲೆ ಸ್ಥಿತಿಸ್ಥಾಪಕತ್ವವನ್ನು ES ನಿಂದ ಇಂಡಿಕೇಟ್ ಮಾಡ್ತೇವೆ. ನೋಡಿ, ಪೂರೈಕೆಯ ಬೆಲೆ ಸ್ಥಿತಿಸ್ಥಾಪಕತ್ವ, ಪ್ರೈಸ್ elasticity of supply. Price elasticity of supply, ಪೂರೈಕೆ ಬೆಲೆ ಸ್ಥಿತಿಸ್ಥಾಪಕತ್ವ. ಈ ಪೂರೈಕೆ ಬೆಲೆ ಸ್ಥಿತಿಸ್ಥಾಪಕತ್ವವನ್ನು ನಾವು ES ನಿಂದ ಇಂಡಿಕೇಟ್ ಮಾಡುತ್ತೇವೆ. Here we can indicate the price elasticity of supply, that is ES. It means elasticity of supply, elasticity of supply, ಪೂರೈಕೆಯ ಸ್ಥಿತಿಸ್ಥಾಪಕತ್ವ ಎಂದು ಕರೆಯುತ್ತೇವೆ. ಇದರ ಫಾರ್ಮುಲಾ ನೋಡ್ರಿ, PES is equal to or ES is equal to percentage change in percentage change in quantity of supply, quantity of supply, quantity of supply, percentage changes in quantity of supply divided by percentage changes in price of a good. Here the formula of price elasticity of supply is elasticity supply is equal to percentage changes in quantity of supply divided by percentage changes in price of good. Its equation form is ES is equal to delta Q divided by delta P multiplied by P divided by Q. This is the equation for ನೋಡಿ, ಪೂರೈಕೆಯ ಬೆಲೆ ಸ್ಥಿತಿಸ್ಥಾಪಕತ್ವ, ಪೂರೈಕೆಯ ಬೆಲೆ ಸ್ಥಿತಿಸ್ಥಾಪಕತ್ವ is equal to ಪೂರೈಕೆಯ ಪ್ರಮಾಣದಲ್ಲಾದ ಶೇಕಡಾವಾರು ಬದಲಾವಣೆ divided by ಬೆಲೆಯಲ್ಲಾದ ಶೇಕಡಾವಾರು ಬದಲಾವಣೆ. ಇದರ ಸೂತ್ರ ಯಾವ ರೀತಿ ಅಂದರೆ ಪೂರೈಕೆಯ ಬೆಲೆ ಸ್ಥಿತಿಸ್ಥಾಪಕತ್ವ is equal to ಇಲ್ಲಿ ಪೂರೈಕೆಯ ಪ್ರಮಾಣದಲ್ಲಾದ ಶೇಕಡಾವಾರು ಬದಲಾವಣೆ divided by ಬೆಲೆಯಲ್ಲಾದ ಶೇಕಡಾವಾರು ಬದಲಾವಣೆ ಅಥವಾ ಸಮೀಕರಣ ES ಪೂರೈಕೆ ಸ್ಥಿತಿಸ್ಥಾಪಕತ್ವ. ES is equal to delta Q divided by delta P multiplied by P divided by Q. ES ಅಂದ್ರೇನು? ಪೂರೈಕೆಯ ಸ್ಥಿತಿಸ್ಥಾಪಕತ್ವ. ಡೆಲ್ಟಾ Q ಅಂದರೆ ಪ್ರಮಾಣದಲ್ಲಿನ ಬದಲಾವಣೆ, changes in quantity divided by changes in price, ಬೆಲೆಯಲ್ಲಾದ ಬದಲಾವಣೆ, ಗುಣಾಕಾರ ಮೂಲ ಬೆಲೆ, initial price divided by initial quantity, ಮೂಲ ಬೆಲೆ divided by ಮೂಲ ಅಥವಾ ಆರಂಭದ ಪ್ರಮಾಣ ಅಂತ ಕರೆಯುತ್ತೇವೆ. ಈ ರೀತಿ ಇದರ ಒಂದು ಸೂತ್ರ. ಇಲ್ಲಿಗೆ ನಿಮ್ಮ ಒಂದು 4ನೇ ಚಾಪ್ಟರ್ ಕಂಪ್ಲೀಟ್ ಆಗ್ತದೆ ಮತ್ತು
PU ಬೋರ್ಡ್ದವರು ಏನು ಮಾಡಿದ್ದಾರೆ, ಸಿಲೆಬಸನ್ನು ಕಡಿತಗೊಳಿಸಿದ್ದಾರೆ. ನಿಮಗೆ ಈಗಾಗಲೇ ಅದರ ಬಗ್ಗೆ ಗೊತ್ತಿದೆ. ಪಾರ್ಟ್ ಎ 6 ಚಾಪ್ಟರ್ಗಳಿತ್ತು, ಅದರಲ್ಲಿ 2 ಚಾಪ್ಟರ್, ಕೊನೆಯದಾಗಿ 5ನೇ ಚಾಪ್ಟರ್ ಮತ್ತು 6ನೇ ಚಾಪ್ಟರನ್ನು ತೆಗೆದುಹಾಕಿದ್ದಾರೆ. ಅದು ಈಗ ಇಲ್ಲ ನಿಮಗೆ. 1 ರಿಂದ 4 ಚಾಪ್ಟರ್, ಪಾರ್ಟ್ ಎ ಯಲ್ಲಿ 1 ರಿಂದ 4, 4ನೇ ಚಾಪ್ಟರ್ ಇಲ್ಲಿಗೆ ಮುಗಿತು. ಇನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಪಾರ್ಟ್ ಬಿ ಅನ್ನು ನಾನು ತೆಗೆದುಕೊಳ್ತೇನೆ. ಅಂದರೆ ಸಮಗ್ರ ಅರ್ಥಶಾಸ್ತ್ರದ ಬಗ್ಗೆ ಅಲ್ಲಿ ನಾವು ಅಧ್ಯಯನ ಮಾಡೋಣ. ಮತ್ತು ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಮತ್ತು ಈಗಾಗಲೇ PU ಬೋರ್ಡ್ದವರು ಯೂಟ್ಯೂಬ್ ಮೂಲಕ ಆನ್ಲೈನ್ ಕ್ಲಾಸಸ್ಗಳನ್ನು ತೆಗೆದುಕೊಂಡಿದ್ದಾರೆ. ನಿಮಗೆ ಅಲ್ಲಿಯೂ ಸಹ ಇಲ್ಲಿ ಗೊಂದಲ ಇದ್ದಾಗ ಅಲ್ಲಿಯೂ ಸಹ ಆ ಒಂದು ವಿಡಿಯೋಗಳನ್ನು ನೋಡಿ ವಿಷಯದ ಗೊಂದಲಗಳನ್ನು ನಿವಾರಿಸಿಕೊಳ್ಬೋದು, ಅಥವಾ ನನಗೆ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಸಮಸ್ಯೆಗಳನ್ನು ನಿವಾರಿಸಿಕೊಳ್ತೀನಿ. ಧನ್ಯವಾದಗಳು.